ಇನ್ನು ಭಾರತಕ್ಕೆ ಈ ಯುದ್ಧದ ಸನ್ನಿವೇಶದಲ್ಲಿ ಸಾರಾಸಗಟಾಗಿ ರಷ್ಯಾ ಬೆಂಬಲವನ್ನು ಕೊಟ್ಟಿದೆ. ನಾವು ಭಾರತದ ಪರ ನಿಲ್ತೀವಿ ಅಂತ. ಇದರಿಂದ ಪಾಕ್ ವಿಲವಿಲ್ಲ ಅನ್ನೋದಕ್ಕೆ ಶುರುವಾಗಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗ್ತಾ ಇದೆ. ಭಾರತದಿಂದ ಒಂದು ಕಡೆ ಯುದ್ಧ ಸಿದ್ಧತೆ ನಡೀತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್. ರಾಜತಾಂತ್ರಿಕ ಸ್ಟ್ರೈಕ್ಗೆ ಪತರಗುಟ್ಟಿದೆ ಪಾಕ್. ಅದಕ್ಕೆ ಸಮರಾಭ್ಯಾಸದ ಆಘಾತ ಕೂಡ ನಾವು ಮಾಡ್ತಾ ಇರತಕ್ಕಂಥದ್ದು. ನಾಳಿನ ಮಾಕ್ ಡ್ರಿಲ್ ಕೇಳಿ ಪಾಕ್ ನಾಯಕರು ಈಗ ಗಲಿಬಿಲಿಯಾಗಿದ್ದಾರೆ. ಮತ್ತೊಂದು ಕಡೆ ಭಾರತಕ್ಕೆ ರಷ್ಯಾ ಬೆಂಬಲ ಕೊಟ್ಟಿದೆ. ಪ್ರಧಾನಿ ಮೋದಿ ಜೊತೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತುಕತೆ ಮಾಡಿದ್ದಾರೆ. ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾರತಕ್ಕೆ ರಷ್ಯಾ ಬೆಂಬಲ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಭಾರತದ ಭಯೋತ್ಪಾದನೆ ವಿರೋಧಿ ನಿಲುವಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆಗೆ ರಷ್ಯಾ ವಿದೇಶಾಂಗ ಸಚಿವ ಒಲವನ್ನು ತೋರಿಸಿದ್ದಾರೆ. ಇದರಿಂದ ಭಾರತಕ್ಕೆ ರಾಜತಾಂತ್ರಿಕವಾಗಿ ಬೆಂಬಲ ಹೆಚ್ಚಳವಾಗ್ತಾ ಇದೆ. ಬೇರೆ ಬೇರೆ ದೇಶದವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಇದು ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ. ಈವನ್ ಜಪಾನ್ ಕೂಡ ಭಾರತಕ್ಕೆ ಬೆಂಬಲ ಕೊಟ್ಟಿದೆ. ಜಪಾನ್ ಮಾಸ್ಕೋದ ಭಾರತೀಯ ರಾಯಭಾರಿಗೆ ಅಗತ್ಯ ಸೇನಾ ಸಾಮಗ್ರಿ ಒದಗಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ರಷ್ಯಾದ ಉಪ ವಿದೇಶಾಂಗ ಸಚಿವರು ಈ ಭರವಸೆಯನ್ನು ಕೊಟ್ಟಿದ್ದಾರೆ. 1971ರ ಭಾರತ ಪಾಕ್ ಯುದ್ಧದಲ್ಲಿ ರಷ್ಯಾ ಅಂದರೆ ಆಗಿನ ಸೋವಿಯತ್ ಒಕ್ಕೂಟ ಭಾರತಕ್ಕೆ ಬೆಂಬಲ ಕೊಟ್ಟಿತ್ತು. 1971ರಲ್ಲಿ ಸೋವಿಯತ್ ಒಕ್ಕೂಟ ಅಮೆರಿಕ ಮತ್ತು ಚೀನಾದಿಂದ ಒತ್ತಡವನ್ನು ತಡೆದು ಭಾರತಕ್ಕೆ ರಾಜತಾಂತ್ರಿಕ ಮತ್ತು ಸೈನಿಕ ಬೆಂಬಲವನ್ನು ಒದಗಿಸಿತ್ತು. ಇದು ಭಾರತಕ್ಕೆ ತ್ವರಿತ ಗೆಲುವನ್ನು ಕೊಟ್ಟಿತ್ತು. ಇದು ರಷ್ಯಾದ ಮೇಲಿನ ಭರವಸೆಯನ್ನು ಇವತ್ತಿಗೂ ಕೂಡ ಬಲಪಡಿಸುತ್ತೆ. ರಷ್ಯಾ ಯಾವತ್ತಿದ್ರೂ ಕೂಡ ಭಾರತದ ಮಿತ್ರ ರಾಷ್ಟ್ರ. ಜಾಗತಿಕವಾಗಿ ನೀವು ಹಂಗೆ ನೋಡೋಕೆ ಹೋದರೆ ಸಾಕಷ್ಟು ದೇಶಗಳು ಭಾರತಕ್ಕೆ ಮಿತ್ರ ರಾಷ್ಟ್ರಗಳೇ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅವರು ಬೆಂಬಲವನ್ನು ಕೊಟ್ಟಿರೋದು ಪಾಕಿಸ್ತಾನದ ನಿದ್ದೆ ಕೆಡಿಸಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ.